ನರೇಂದ್ರ ಅಂತ. ನಾನು 2013ರಿಂದ ನಮ್ಮ ಈ ಸಂಸ್ಥೆಯಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದೇನೆ. ನಮ್ಮ ಈ ಸಂಸ್ಥೆಯು NCVTಯಿಂದ ಕಾರ್ಯವನ್ನು ನಿರ್ವಹಿಸುವಂಥದ್ದು. ನಮ್ಮ ಈ ಸಂಸ್ಥೆ ಧರ್ಮಸ್ಥಳದ ಇರುವಂಥ ಈ ಸಂಸ್ಥೆಯಾಗಿದೆ. ನಮ್ಮಲ್ಲಿ ಒಟ್ಟು 5 ವಿಭಾಗಗಳಿವೆ. 3 ವಿಭಾಗಗಳು 2 ವರ್ಷ ಅವಧಿಯಲ್ಲಿರುವಂಥದ್ದು, 1 ವರ್ಷದ ಅವಧಿಯಲ್ಲಿರುವಂಥದ್ದು. ಇಲೆಕ್ಟ್ರಿಷಿಯನ್ 2 ವರ್ಷದ್ದು, ಇಲೆಕ್ಟ್ರಾನಿಕ್ ಮೆಕ್ಯಾನಿಕ್ 2 ವರ್ಷದ್ದು, ಮೆಕ್ಯಾನಿಕ್ ಮೋಟರ್ ವೆಹಿಕಲ್ 2 ವರ್ಷದ್ದು, ಸೀಲಿಂಗ್ ಟೆಕ್ನಾಲಜಿ 1 ವರ್ಷದ್ದು, ಮಲ್ಟಿಮೀಡಿಯಾ ಅನಿಮೇಷನ್ 1 ವರ್ಷ ಇರುವಂಥದ್ದು. ನಮ್ಮಲ್ಲಿ ಒಟ್ಟು 16 ಸಿಬ್ಬಂದಿ ವರ್ಗದವರಿದ್ದಾರೆ. ಇದರಲ್ಲಿ 2 ಕಚೇರಿ ಅಧೀಕ್ಷರಾಗಿದ್ದಾರೆ. ನಮಸ್ತೆ, ನನ್ನ ಹೆಸರು ಮಹೇಶ್ ಕುಮಾರ್. ನಾನು ಇಲ್ಲಿ ಎಲೆಕ್ಟ್ರಿಷಿಯನ್ ವಿಭಾಗದ JTO. ನಮ್ಮದು 2 ವರ್ಷದ NCVT ಸರ್ಟಿಫೈಡ್ ಕೋರ್ಸ್ ಆಗಿರುತ್ತದೆ. ಇಲ್ಲಿ ನಾವು ಪ್ರಥಮ ವರ್ಷದಲ್ಲಿ ಎಲ್ಲ ಬೇಸಿಕ್ ಟೂಲ್ಸ್ ಇಂದ ಹಿಡಿದು ಸೇಫ್ಟಿ ಪ್ರಿಕಾಷನ್ ಇಂದ ಹಿಡಿದು ಬೇರೆ ಬೇರೆ ರೀತಿಯಾದಂಥ ಲೈಟಿಂಗ್, ಇಲ್ಯುಮಿನೇಷನ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ವೈರಿಂಗ್ ಪ್ರಾಕ್ಟೀಸ್ಗಳು, ಡೊಮೆಸ್ಟಿಕ್ ವೈರಿಂಗ್ ಇರ್ಬೋದು, ಇಂಡಸ್ಟ್ರಿಯಲ್ ವೈರಿಂಗ್ ಇರ್ಬೋದು, ಇದರ ಬಗ್ಗೆ ಹೇಳಿಕೊಡ್ತಾ ಇದ್ದೇವೆ. ಜೊತೆಗೆ ಬ್ಯಾಟ್ರಿ ಸೆಲ್ಸ್ ಇದರ ಬಗ್ಗೆ ಸಹ ನಾವು ಡೀಪ್ ಆಗಿ ಸ್ವಲ್ಪ ಕಲಿತಾ ಇರ್ತೇವೆ. ಇನ್ನು ಸೆಕೆಂಡ್ ಇಯರ್ಗೆ ಬಂದಾಗ ಸ್ವಲ್ಪ ಅಡ್ವಾನ್ಸ್ಡ್ ಸಿಸ್ಟಮು, DC ಜನರೇಟರ್ ಇರ್ಬೋದು, DC ಮೋಟಾರ್, ಆಲ್ಟರ್ನೇಟರ್ಸ್, ಜೊತೆಗೆ ಪ್ಯಾನಲ್ ಬೋರ್ಡ್ ವೈರಿಂಗ್ಗಳು ಮತ್ತು ಟ್ರಾನ್ಸ್ಫಾರ್ಮರ್ನ ಬಗ್ಗೆ ಕೂಡ ನಾವು ಹೇಳಿಕೊಡ್ತಾ ಇದ್ದೇವೆ. IT ಎಂಬುದು ಪ್ಯೂರ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್. ಇಲ್ಲಿ ಥಿಯರಿಗಿಂತ ನಾವು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಸ್ವಲ್ಪ ಜಾಸ್ತಿ ಕೊಡ್ತಾ ಇದ್ದೇವೆ. ಇನ್ನು OJT ಎಂಬುದು ಸೆಕೆಂಡ್ ಇಯರಲ್ಲಿ ಮಕ್ಕಳು ಪೂರ್ತಿ 1 ತಿಂಗಳು ಬೇರೆ ಬೇರೆ ಕಂಪನಿಗಳಿಗೆ OJT ಟ್ರೈನಿಂಗಿಗೆ ಹೋಗ್ತಾರೆ. ನಮ್ಮಲ್ಲಿ ಮುಖ್ಯವಾಗಿ ಸ್ವಸ್ತಿಕ್ ಎಲೆಕ್ಟ್ರಿಕಲ್ ಇರ್ಬೋದು, ಧ್ರುವಿ ಎಂಟರ್ಪ್ರೈಸಸ್ ಇರ್ಬೋದು, ಜನನಿ, ಜೊತೆಗೆ ಬ್ರೆವೆರಾ ಇಂಥ ಪ್ರಖ್ಯಾತ ಕಂಪನಿಗಳಲ್ಲಿ 1 ತಿಂಗಳು ಅವರು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ಗೆ ಹೊರಗಡೆ ಹೋಗ್ತಾ ಇರ್ತಾರೆ. ಜೊತೆಗೆ ಪ್ಲೇಸ್ಮೆಂಟ್ಗೆ ಬಂದಾಗ ಪ್ಲೇಸ್ಮೆಂಟ್ ಎಂಬುದು ಎಲೆಕ್ಟ್ರಿಷಿಯನ್ ಕೋರ್ಸ್ ಮಾಡಿದವರಿಗೆ 100% ಪ್ಲೇಸ್ಮೆಂಟ್ ನಡೆಯುತ್ತದೆ. L&T ಕಂಪನಿ, ಟೊಯೋಟಾ, ಕಿರ್ಲೋಸ್ಕರ್ ಇಂಥ ಅನೇಕ ಪ್ರಖ್ಯಾತ ಕಂಪನಿಗಳಲ್ಲಿ ಮಕ್ಕಳಿಗೆ ಪ್ಲೇಸ್ಮೆಂಟ್ ಆಗುತ್ತೆ. ಜೊತೆಗೆ ಇಲ್ಲಿ ನೋಡಿ, ನಮಗೆ ರೈಲ್ವೇಸ್ ಇರ್ಬೋದು, ಮೆಸ್ಕಾಮ್ ಇರ್ಬೋದು ಅಥವಾ KMF ಇಂಥ ಅನೇಕ ಗೌರ್ಮೆಂಟ್ ಓರಿಯೆಂಟೆಡ್ ಕಂಪನಿಗಳಲ್ಲಿ ಕೂಡ ತುಂಬ ಚಾನ್ಸಸ್ ಇರುತ್ತೆ. ಹಾಗಾಗಿ ವಿಪುಲ ಅವಕಾಶವಿರುವಂಥ ನಮ್ಮ ಈ ಎಲೆಕ್ಟ್ರಿಷಿಯನ್ ಕೋರ್ಸಿಗೆ ನಿಮಗೆ ಜಾಯಿನ್ ಆಗಲಿಕ್ಕೆ ತುಂಬ ಅವಕಾಶವಿದೆ. ಆದಷ್ಟು ನೀವು ಬಂದು ಜಾಯಿನ್ ಆಗಿ. ನಮಸ್ಕಾರ, ನನ್ನ ಹೆಸರು ಪ್ರದ್ಯುಮ್ನ ಉಪಾಧ್ಯಾಯ ಅಂತೇಳಿ. ನಾವು ಈಗ ನಮ್ಮ SDM ಮಂಗಳಜ್ಯೋತಿ ITI ಕಾಲೇಜಿನಲ್ಲಿ ಮಲ್ಟಿಮೀಡಿಯಾ ಅನಿಮೇಷನ್ ಆ್ಯಂಡ್ ಸ್ಪೆಷಲ್ ಇಫೆಕ್ಟ್ ಕೋರ್ಸಿಗೆ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಸೊ ನಮ್ಮ ಕೋರ್ಸು ಏನಂತ ಹೇಳಿದ್ರೆ, ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಇಡೀ ಒಂದು ಗೌರ್ಮೆಂಟ್ ಅಂಡರಲ್ಲಿ ಒಂದು ಕೋರ್ಸ್ ಇರುವಂಥದ್ದು. ಕರ್ನಾಟಕದಲ್ಲಿ ಇಲ್ಲಿ ಮಾತ್ರ ನಮ್ಮ ವಾಮಂಜೂರು ಮಂಗಳೂರಲ್ಲಿ ಇರುವಂಥದ್ದು. ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಒಂದು 14 ಪ್ಲೇಸ್ಗಳಲ್ಲಿ ಗೌರ್ಮೆಂಟ್ ಅಂಡರಲ್ಲಿ ಮಲ್ಟಿಮೀಡಿಯಾ ಅನಿಮೇಷನ್ ಕೋರ್ಸ್ ಅಂತೇಳಿ ಇದೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕಾಲೇಜಲ್ಲಿ ಮಾತ್ರ ಇರುವಂಥದ್ದು. ನಮ್ಮ ಕೋರ್ಸಲ್ಲಿ ಏನು ಅಂತ ಹೇಳಿದ್ರೆ, ಮಲ್ಟಿಮೀಡಿಯಾ ಅಂತ ಹೇಳಿದ್ರೆ ಆಡಿಯೋ, ವಿಡಿಯೋ ಮತ್ತು ಇಮೇಜ್ ಅಂತ ಹೇಳ್ತೇವೆ. ಇದನ್ನು ನಾವು ಕಂಬೈನ್ ಆಗಿ ಮಲ್ಟಿಮೀಡಿಯಾ ಅಂತ ಹೇಳ್ತೇವೆ. ಈ ಮಲ್ಟಿಮೀಡಿಯಾ ಅನಿಮೇಷನ್ ಕೋರ್ಸಲ್ಲಿ ಏನಂತ ಹೇಳಿದ್ರೆ, ಗ್ರಾಫಿಕ್ ಡಿಸೈನ್ ನಾವು ಹೇಳಿಕೊಡ್ತೇವೆ, ಮತ್ತು ವಿಡಿಯೋ ಎಡಿಟಿಂಗ್, ಮತ್ತು ವಿಜುವಲ್ ಇಫೆಕ್ಟ್ಸ್, ಗೇಮ್ ಡಿಸೈನಿಂಗ್, ವೆಬ್ ಡಿಸೈನಿಂಗ್, ಈ ಥರ ಸುಮಾರು ಹಲವಾರು ಡಿಪಾರ್ಟ್ಮೆಂಟ್ಗೆ ಸರಿಯಾಗಿ ನಾವು ಕೋರ್ಸನ್ನು ಹೇಳಿಕೊಡ್ತೇವೆ. ಈ ಎಲ್ಲ ಕೋರ್ಸುಗಳು NCVT ನಾಮ್ಸ್ ಪ್ರಕಾರವೇ, ಅಂದರೆ ಗೌರ್ಮೆಂಟ್ ಹೇಗೆ ನಮಗೆ ಸಿಲೆಬಸನ್ನು ಕೊಡ್ತಾರೆ ಅದೇ ರೀತಿ ನಾವು ಇಲ್ಲಿ ಕ್ಲಾಸಸನ್ನು ಕಂಡಕ್ಟ್ ಮಾಡ್ತೇವೆ. ನಮ್ಮ ಮಲ್ಟಿಮೀಡಿಯಾ ಅನಿಮೇಷನ್ ಆ್ಯಂಡ್ ಸ್ಪೆಷಲ್ ಇಫೆಕ್ಟ್ ಕೋರ್ಸಲ್ಲಿ ಏನಂತ ಹೇಳಿದ್ರೆ, ಸ್ಪೆಷಲ್ ಆಗಿ ನಮ್ಮ ಗೌರ್ಮೆಂಟ್ ನಾಮ್ಸ್ ಪ್ರಕಾರ ಸ್ಟುಡಿಯೋ ಒಂದು ವಿಸ್ತೀರ್ಣದಲ್ಲಿ ಒಂದು ಮಾಡಬೇಕು ಅಂತ ಹೇಳಿದರು. ಅದೇ ರೀತಿ ನಮ್ಮ ಕಾಲೇಜಲ್ಲಿ ಒಂದು ಗ್ರೀನ್ ಸ್ಕ್ರೀನ್ಗೆ ಸಂಬಂಧಪಟ್ಟದ್ದು ಅಂದರೆ ವಿಜುವಲ್ ಇಫೆಕ್ಟ್ಸ್. ಈಗ ವಿಜುವಲ್ ಇಫೆಕ್ಟ್ಸಲ್ಲಿ ಗ್ರೀನ್ ಮತ್ತು ಬ್ಲೂ ಕಲರನ್ನು ಯೂಸ್ ಮಾಡ್ತೇವೆ. ಅದರ ಒಟ್ಟಿಗೆ ವಿಜುವಲ್ ಇಫೆಕ್ಟ್ಸ್ಗೆ ಸಂಬಂಧಪಟ್ಟ ವಿಡಿಯೋವನ್ನು ನಾವು ಈ ಗ್ರೀನ್ ಸ್ಕ್ರೀನ್ ಎದುರುಗಡೆ ಶೂಟ್ ಮಾಡಿ ಅದನ್ನು ನಾವು ಎಡಿಟಿಂಗ್ ಕೂಡ ಸಾಫ್ಟ್ವೇರಲ್ಲಿ ಮಾಡಿ ಮಕ್ಕಳಿಗೆ ನಾವು ಟ್ರೈನಿಂಗ್ ಕೊಡ್ತೇವೆ. ಇದು STM ITI ವಾಮಂಜೂರಿನಲ್ಲಿ ನಾವು ನಮ್ಮ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಲ್ಯಾಬಲ್ಲಿದ್ದೇವೆ. ಈ ಕೋರ್ಸ್ ಬಂದುಬಿಟ್ಟು 2 ವರ್ಷದ್ದು. ಇದರಲ್ಲಿ SLC ಪಾಸ್ ಆದ ಸ್ಟೂಡೆಂಟಿಗೆ ಎಲಿಜಿಬಿಲಿಟಿ ಇರ್ತದೆ. ಈ ಕೋರ್ಸಲ್ಲಿ ನಾವು ಎಲ್ಲ ಬಗೆಯ ಗಾಡಿಗಳ ರಿಪೇರಿಗಳನ್ನು ಕಲಿಸ್ತಿದ್ದೇವೆ. ಇಲ್ಲಿ ಪ್ರಥಮ ವರ್ಷದಲ್ಲಿ ನಾವು ಟೂಲ್ಸ್ಗಳ ಬಗ್ಗೆ ಕಲಿತೇವೆ, ಏನೆಲ್ಲ ಟೂಲ್ಸ್ ಗಾಡಿ ರಿಪೇರಿಗಳಿಗೆ ಅಗತ್ಯ ಉಂಟು ಅಂತ. ಅದರ ಬಗ್ಗೆ ಅದರ ನಂತರ ಇಂಜಿನ್ಗಳ ಬಗ್ಗೆ ಕಲಿತೇವೆ. ಗಾಡಿಯಲ್ಲಿ ಯಾವ ಟೈಪ್ ಇಂಜಿನ್ ಬರ್ತದೆ, ಎಷ್ಟು ಟೈಪ್ಸ್ ಉಂಟು, ಅದನ್ನೆಲ್ಲ ಇಲ್ಲಿ ನಾವು ಲ್ಯಾಬ್ಗಳಲ್ಲಿ ಕಲಿಸ್ತೇವೆ. ಈ ಕೋರ್ಸನ್ನು ಸೇರೋದ್ರಿಂದ ನಾವು ಇಂಟರ್ನ್ಶಿಪ್ಪಿಗೂ ಕಳಿಸ್ತೇವೆ. ಇಲ್ಲಿ ಇಂಟರ್ನ್ಶಿಪ್ಪು ತಿಂಗಳುಗಟ್ಟಲೆ ಇರ್ತದೆ. ಹೊರಗಡೆ ಕಂಪನಿಗಳಿಗೆ ಕಳಿಸಿ ಅಲ್ಲಿ ಟ್ರೈನಿಂಗ್ ಕೂಡ ನಾವು ನಮ್ಮ ಲೆಕ್ಕದಲ್ಲಿ ಮಾಡಿಸ್ತೇವೆ. ಇದು ಒಂದು ಒಳ್ಳೆಯ ಸ್ಕೋಪ್ ಇರುವಂಥ ಕೋರ್ಸು. ಇಲ್ಲಿ ಕಲೀಲಿಕ್ಕೆ ತುಂಬ ಉಂಟು, ತುಂಬ ಬಗೆಗಳು ಉಂಟು. ಇಲ್ಲಿ ಇರುವಷ್ಟು ಐಟಮ್ಸ್ ಎಲ್ಲೂ ಇಲ್ಲ.
ನನ್ನ ಹೆಸರು ಪ್ರಿಯಾ ಅಂತೇಳಿ. SDM ಮಂಗಳಜ್ಯೋತಿ ITIಯಲ್ಲಿ ನಾನು ಸಾಧಾರಣ ಒಂದು 10 ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ. ಇದು ಈಗ ಪ್ರೆಸೆಂಟ್ 10ನೇ ಬ್ಯಾಚ್ ನಮ್ಮದು. 9 ಬ್ಯಾಚ್ ಪಾಸ್ಡ್ ಔಟ್ ಆಗಿ ಹೋಗಿದ್ದಾರೆ. 1 ವರ್ಷದ ಕೋರ್ಸ್ ನಮ್ಮದು ಇದು. ಇದರಲ್ಲಿ ನಾರ್ಮಲ್ ಸ್ಟೂಡೆಂಟ್ ಮತ್ತು ಸ್ಪೆಷಲ್ ಸ್ಟೂಡೆಂಟ್ ನಾವು ಒಟ್ಟಿಗೆ ಕಂಬೈನ್ ಮಾಡಿ ಕಲಿಸುವಂತಹ ಒಂದು ಕೋರ್ಸ್. ಈ ಕೋರ್ಸಿನ ಯೂಸಸ್ ಏನಂತೇಳಿದರೆ, ಒಂದು ಅವರಿಗೆ ಹೊರಗಡೆ ಹೋಗಿ ಗಾರ್ಮೆಂಟ್ಸ್ಗಳಲ್ಲಿ ಅಥವಾ ಇಂಡಸ್ಟ್ರಿಗಳಲ್ಲಿ ಸ್ವಂತ ಒಂದು ಉದ್ಯೋಗ ಅಂತ ಹೇಳಿದರೆ, ಸ್ವಂತ ಉದ್ಯೋಗದ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೇವೆ, ಅದನ್ನು ಮಾಡ್ಬೋದು. ಪ್ಲಸ್ ಹೊರಗಡೆ ಅವರಿಗೆ ಜಾಬ್ ಅಪರ್ಚುನಿಟಿ ಕೂಡ ನಮ್ಮ ಸಂಸ್ಥೆಯಿಂದ ಅಂತ ಹೇಳಿದರೆ ಸಿವಿಂಗ್ ಟೆಕ್ನಾಲಜಿ ಟ್ರೇಡಿಂದ ಇದೆ. ಈ ಮಕ್ಕಳಿಗೆ ನಾವು 1 ವರ್ಷದ ಕೋರ್ಸಲ್ಲಿ 6 ತಿಂಗಳು ಬೇಸಿಕ್ ನಾಲೆಜ್ ಅಂತೇಳಿ, ಫಾರ್ ಎಕ್ಸಾಂಪಲ್ ಎಂಬ್ರಾಯ್ಡರಿ ವರ್ಕ್ ಆಗಿರ್ಬೋದು. ಅದರಲ್ಲಿ 2 ಡಿವಿಷನ್ ಇದೆ ಎಂಬ್ರಾಯ್ಡರಿಂಗಲ್ಲಿ, ಒಂದು ಹ್ಯಾಂಡ್ ಎಂಬ್ರಾಯ್ಡರಿಂಗ್ ಮತ್ತೊಂದು ಮೆಷಿನ್ ಎಂಬ್ರಾಯ್ಡರಿಂಗ್. ಹೇಳಿಕೊಡುವಾಗ ಮಕ್ಕಳಿಗೆ ಗಾರ್ಮೆಂಟ್ಸಲ್ಲಿ ಯಾವ ರೀತಿ ಕಟ್ಟಿಂಗ್ ಆಗಿರ್ಬೋದು ಅಥವಾ ಸ್ಟಿಚಿಂಗ್ ಆಗಿರ್ಬೋದು, ಇದನ್ನು ಹೇಗೆ ಮಾಡೋದು ಇದನ್ನು ನಾವು ಹೇಳುವಂಥದ್ದು ಸಿವಿಂಗ್ ಟೆಕ್ನಾಲಜಿಯಲ್ಲಿ. 6 ತಿಂಗಳು ಬೇಸಿಕ್. ಒಂದು ಫುಲ್ ಡ್ರೆಸ್ ಆಗಬೇಕಿದ್ರೆ ಈ ಥರದ್ದು ಒಂದು ಬೇಸಿಕ್, ಅದರಲ್ಲಿ ಕೆಲವೊಂದು ಪಾರ್ಟ್ಗಳು ಇರ್ತವೆ. ಇದನ್ನು ನಾವು 6 ತಿಂಗಳಲ್ಲಿ ಹೇಳಿಕೊಡುವಂಥದ್ದು. ಸೊ ಟೋಟಲ್ ಆಗಿ ಹೇಳುವುದಾದರೆ ನಮ್ಮ ಸಂಸ್ಥೆಯಲ್ಲಿ ಈ ಮಕ್ಕಳಿಗೆ ಬೇಕಾದಂತಹ ಫೆಸಿಲಿಟಿಗಳನ್ನು ನಾವು ಈ ಲ್ಯಾಬಲ್ಲಿ ಅಂತ ಹೇಳಿದರೆ ಸಿವಿಂಗ್ ಟೆಕ್ನಾಲಜಿ ಲ್ಯಾಬಲ್ಲಿ ಮಾಡಿದ್ದೇವೆ. ನಮಸ್ತೆ, ನನ್ನ ಹೆಸರು ಪ್ರಫುಲ್ಲ ಅಂತೇಳಿ. ನಾನು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಕಾಲೇಜ್ 2013ರಲ್ಲಿ ಸ್ಟಾರ್ಟ್ ಆಯಿತು. ಆಗದಿಂದನೂ ನಾನು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಲ್ಲಿ ನಮ್ಮದು 2 ವರ್ಷದ ಕೋರ್ಸ್ ಆಗಿರ್ತದೆ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್. SSLC ಪಾಸಾದ ವಿದ್ಯಾರ್ಥಿಗಳು ಇದರಲ್ಲಿ ಬಂದು ಜಾಯಿನ್ ಆಗಬಹುದು. ಇಲ್ಲಿ ನಮ್ಮಲ್ಲಿ ನಾವು 2ನೇ ವರ್ಷ ಅಂದರೆ ಮೊದಲನೇ ವರ್ಷದಲ್ಲಿ ಪ್ರತಿಯೊಂದು ಕಾಂಪೊನೆಂಟ್ಸ್, ಸೋಲ್ಡರಿಂಗ್, ಡಿಸೋಲ್ಡರಿಂಗ್ ಅದರ ಬಗ್ಗೆ ಹೇಳಿಕೊಡ್ತೇವೆ. ಹಾಗೆ 2ನೇ ವರ್ಷದಲ್ಲಿ ನಾವು ಸೆನ್ಸಾರ್ಸ್, ಸೆಲ್ಫೋನು, TV, ಹಾಗೆ ಸೋಲಾರ್, ಹಾಗೆ ಪ್ರತಿಯೊಂದು ಮೈಕ್ರೋ ಕಂಟ್ರೋಲರ್ ಅದರ ಬಗ್ಗೆ ಹೇಳಿಕೊಡ್ತಾ ಇರ್ತೇವೆ. ಇಲ್ಲಿ ಅಸೆಂಬ್ಲಿ ನಮ್ಮಲ್ಲಿ ಆ್ಯಕ್ಚುಲಿ ಏನಂತ ಹೇಳಿದರೆ, ಮುಂಚೆ ಎಲ್ಲ ನಮಗೆ ರಿಪೇರ್ ಅಂತ ಬರ್ತಾಯಿತ್ತು. ಬಟ್ ಈಗ ರಿಪೇರ್ ಅನ್ನೋದಕ್ಕಿಂತ ಅದನ್ನು ಎಲ್ಲ ಕಾಂಪೊನೆಂಟ್ಸ್ ನ್ಯಾನೋ ಆಗ್ತಾ ಉಂಟು. ಸೊ ರಿಪೇರ್ಗಿಂತ ನಾವು ಅಸೆಂಬಲಿಂಗ್ ಅದನ್ನು ಮಾಡಿ ಹೇಳಿಕೊಡ್ತೇವೆ. ಹಾಗೆ ಅದರದ್ದು ಟ್ರಬಲ್ ಶೂಟಿಂಗ್ ಅದರ ಬಗ್ಗೆ ಹೇಳಿಕೊಡ್ತೇವೆ. ಅದರಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ನಾವು ATS ಟ್ರೈನಿಂಗ್ ಮಾಡಬಹುದು ಅಥವಾ ಕಂಪನಿಯಲ್ಲಿ ಡೈರೆಕ್ಟಾಗಿ ಜಾಬ್ ಮಾಡ್ಬೋದು. ನಮ್ಮಲ್ಲಿ ಸಹ ಸಂಸ್ಥೆ ವೇಣೂರಿಂದ ನಾವು ಕ್ಯಾಂಪಸ್ ಇಂಟರ್ವ್ಯೂಗಳನ್ನು ಏರ್ಪಡಿಸ್ತೇವೆ. ಕ್ಯಾಂಪಸ್ ಇಂಟರ್ವ್ಯೂಯಲ್ಲಿ BHEL, HAL ಹಾಗೆ ಬೇರೆ ಬೇರೆ ಕಂಪನಿಗಳು, KMF, ಸಿಗ್ಮಾಟೆಕ್ ಅಂತ ಬೇರೆ ಬೇರೆ ಕಂಪನಿಗಳು ಬಂದು ನಮ್ಮಲ್ಲಿ ಇದು ಕಂಪನಿಯಲ್ಲಿ ಕ್ಯಾಂಪಸ್ಸಿಗೆ ಬರ್ತಾರೆ. ಅಂದರೆ 2ಯ ವರ್ಷದ ಡಿಪ್ಲೊಮಗೆ ಜಾಯಿನ್ ಆಗ್ಬೋದು. ಹಾಗೆ ನೀವು ಡಿಪ್ಲೊಮಾ ಮಾಡಿ ಮುಂದೆ ಇಂಜಿನಿಯರಿಂಗ್ ಕೋರ್ಸನ್ನು ಮಾಡ್ಬೋದು. ಅಂದರೆ SLC ಆದ ತಕ್ಷಣ ITI ಮಾಡಿ ಸಹ ಇಂಜಿನಿಯರಿಂಗ್ ಮಾಡ್ಬೋದು. ನಮ್ಮ ಎಲ್ಲ ವಿದ್ಯಾರ್ಥಿಗಳು ಅಥವಾ ಹೆತ್ತವರಿಗೆ ಒಂದು ವಿಜ್ಞಾಪನೆ ಏನಂತ ಹೇಳಿದರೆ, ಇಲ್ಲಿ ಕಡಿಮೆ ಹಣದಲ್ಲಿ, ಕಡಿಮೆ ಮೊತ್ತದಲ್ಲಿ ನಮ್ಮಲ್ಲಿ ಒಳ್ಳೆಯ ರೀತಿಯ ಕೋರ್ಸ್ ನಿಮಗೆ ಟ್ರೈನಿಂಗ್ ಕೊಡ್ತೇವೆ. ಇಲ್ಲಿಗೆ ಬಂದು ಜಾಯಿನ್ ಆಗ್ಬೋದು.